ಹೈ ವೆಲ್ಕಮ್ ಬ್ಯಾಕ್. ಹೇಗಿದ್ದಾರೆ ಎಲ್ಲರೂ? ಸೊ ಇವತ್ತು ನಾನು ಬಂದಿದ್ದೊಂದು ಪಾರ್ಕು. ಆ್ಯಕ್ಚುಲಿಯಾಗಿ ಹೋದ್ಸಲಿ ಪಾರ್ಕ್ನ ತೋರಿಸಿದ್ದೆ, ಯಾರೆಲ್ಲ ನೋಡಿದಿಲ್ಲ ಯಾರೆಲ್ಲ ಗೊತ್ತಿಲ್ಲ, ಚೆಕ್ಔಟ್ ಮಾಡ್ಕೊಳ್ಳಿ. ಐ ಥಿಂಕ್ ಅದಿಲ್ಲ ಅಂತ ಡಿಲೀಟ್ ಮಾಡಿದ್ದೀನಿ. ಬಟ್ ಇವಾಗ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ ಇಲ್ಲಿಗೆ. ಸೊ ಕ್ಯಾಪ್ ಏನಕ್ಕೆ ಹಾಕಿದಂದರೆ ಚಳಿಗೋಸ್ಕರ ಅಲ್ಲ, ಬಿಸಿಲಿಗೋಸ್ಕರ, ಬಿಸಿಲು ಸೇಫ್ಟಿಗೋಸ್ಕರ ಹಾಕ್ಸಿರೋದು. ಇಲ್ಲಾಂದರೆ ಫುಲ್ಲು ಹೀಟ್ ಆಗುತ್ತೆ ತಲೆ ಎಲ್ಲ. ಸೊ ಶಾಲೆಲ್ಲ ಹಾಕ್ಕೊಂಡು ನಾವು ಬಂದಿದ್ದೀವಿ, ಯಾಕಂದರೆ ಇವತ್ತು ಯಾರಿಲ್ಲ. ನೋಡ್ಬೋದು ಪಾರ್ಕಲ್ಲಿ ಎಂಟ್ರಿ ಕೊಟ್ಟಿದ್ದಷ್ಟೇ. ಈಗ ಇನ್ನು ಆ್ಯಕ್ಚುಲಿಯಾಗಿ ಒಳಗಡೆ ಹೋಗ್ಬೋದು, ಬಟ್ ಒಳಗಡೆ ಹೋಗೋಕ್ಕೆ ಇವತ್ತಿಲ್ಲ, ಕ್ಲೋಸ್ ಆಗಿದೆ. ಅದು ಅದ್ರ ಓಪನ್ ಇರುತ್ತೆ. ಕಾರಲ್ಲಿ ಒಳಗಡೆ ಹೋಗ್ಬೋದು, ಅಲ್ಲೆಲ್ಲ ತೋರಿಸ್ಬೋದು ನಿಮಗೆ. ಸೊ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ, ಟೈಮ್ ಇಲ್ಲ. ಸೊ ಹಾಗಾಗಿ ಮನೇಲಿ ಕೂತು ಬೋರ್ ಆಗ್ತಿತ್ತು, ಹಾಗೆ ನಾವು ಇಬ್ಬರು ಬಂದಿದ್ದೀವಿ. ಈಗ ಹೋಗ್ಲಿಕ್ಕಿದ್ದು ಬೇರೆ ಕಡೆ ಬಂದು, ಆದ್ರೂ ಇಲ್ಲಿಗೆ ಬರಬೇಕಾಯ್ತು. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಷ್ಟೇ ಗೈಸ್. ಇಲ್ಲಂತೂ ಕಾಡಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ ನಿಜವಾಗಿ. ಆದ್ರೂ ಟೈಮ್ ಪಾಸಿಗೆ ಅಂತಲೇ ಬಂದಿರೋದು. ಔಟ್ಫಿಟ್ ಹೇಗಿದೆ ಕ್ಯಾನ್ ಚೆಕ್, ಒಳ್ಳೆಯದಲ್ವಾ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಇನ್ನೊಂದು ಏನಂದರೆ, ಬಿಸಿಲಲ್ಲಿ ಯಾವತ್ತೂ ಈ ಥರ ಎಲ್ಲ ಊರಿಗೆಲ್ಲ ಬರಬೇಡಿ, ತುಂಬ ಬಿಸಿಲಿರುತ್ತೆ, ಹೀಟ್ ಒಳಗಡೆಯಿಂದ ಫುಲ್ ಹೀಟ್ ಆಗುತ್ತೆ. ಸೊ ನೋಡ್ಕೊಂಡು ಬನ್ನಿ, ಚಳಿ ವೆದರ್ ನೋಡ್ಕೊಂಡು ಬನ್ನಿ ಯಾವತ್ತಿದ್ರು. ಸೊ ಈಗಿನ ವೆದರ್ ಅಂತೂ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಫುಲ್ ಸೆಕೆಯಲ್ಲಿ ಒದ್ದಾಡಬೇಕಷ್ಟೇ. ಸೊ ಸಿಗೋಣ ಮುಂದೆ. ಬಿಸಿಲು ತುಂಬ ಹೀಟ್ ಏನು ಮಾಡೋಕ್ಕಾಗಲ್ಲ. ತಿರುಗಬೇಕಾದ್ರೆ ಸ್ವಲ್ಪ ಕಷ್ಟಪಡಲೇಬೇಕು. ನೋಡ್ಬೋದು ಇಲ್ಲಿ ಕಾಡು ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಕ್ಚುಲಿಯಾಗಿ ಇನ್ನೂ ತುಂಬ ದೂರ ಇದೆ, ಅಂದರೆ ಒಂದು 10-15 ಕಿಲೋಮೀಟರ್ವರೆಗೆ ಹೋಗ್ಬೋದು. ಬಟ್ ಇವಾಗಿಲ್ಲ ಫೆಸಿಲಿಟಿ. ಇದೆ ಅಲ್ಲೆಲ್ಲ ಔಟ್ಸೈಡಲ್ಲಿ ಒಂದು ಕಾರ್ ಇದೆ, ಆ ಕಾರಲ್ಲಿ ಜಂಗಲ್ ಪಾರ್ಕ್ ವೆಹಿಕಲ್ ಅಂತಿದೆ. ಸೊ ಆ ವೆಹಿಕಲ್ಲಲ್ಲಿ ಹೋಗ್ತಿದ್ವಿ. ಸೊ ನೋಡಿ ಎಷ್ಟು ದೊಡ್ಡದು ಕಟ್ಟಿಗೆ, ಕ್ಯಾ ಅಲ್ಲಿ ಮಂಗಗಳು ಕಾಣ್ತಿದೆ ನಿಮಗೆ. ಸೊ ಪ್ರಾಣಿಗಳು ತುಂಬ, ಬಟ್ ಇವಾಗಿಲ್ಲ. ಏನಕ್ಕಂದರೆ ಸೆಕೆ ಅಲ್ಲ. ಸೊ ಎಲ್ಲ ನೆರಳೊಳಗಡೆ ಕೂತ್ಕೊಂಡಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಸೊ ತೋರ್ಸೋಕ್ಕಂತೂ ಏನಿಲ್ಲ ಅಷ್ಟೊಂದು. ಹೋದ್ಸಲಿ ಆದರೆ ಸ್ವಲ್ಪ ತೋರಿಸಿದ್ದೆ, ಈ ಸತಿ ಏನಿಲ್ಲ ತೋರ್ಸೋಕ್ಕೆ. ಸೊ ಏನು ಮಾಡೋಣ, ಟೈಮ್ ಪಾಸ್ ಆಗಬೇಕಲ್ಲ. ಸೊ ಹಾಗಾಗಿ ಇಬ್ಬರು ಹೋಗ್ತಾ ಇದ್ವಿ. ನೋಡಿ ಅವ್ನು 10-15-20 ಫೋಟೋ ಆಯಿತು, ಆದರೂ ಈಗ ಫೋಟೋ ತೆಗಿಬೇಕಂತೆ. ಫೋಟೋ ತೆಗ್ದು ಸಾಕೈತೆ. ಹಾಯ್ ಒಂದು ಫೋಟೋ ತೆಗ್ದಾದ್ಮೇಲೆ ಮತ್ತೆ ವಿಡಿಯೋ ಬರೋಣ. ವೆದರ್ ಎಷ್ಟು ಹೀಟ್ ಇದೆ ಅಂದರೆ, ಎಷ್ಟು ಸೆಕೆ ಇದೆ ಅಂದರೆ, ಟೆಂಪ್ರೇಚರಲ್ಲಿ ಮೊಬೈಲ್ ಹೀಟ್ ಆಗ್ತುಂಟು. 5 ಮಿನಿಟ್ಸಿಗೆ ಮೊಬೈಲ್ ಹೀಟ್ ಆಗ್ತುಂಟು. ಗಡಿ ಲಾಕ್ ಮಾಡಬೇಕು, ಗಡಿ ಓಪನ್ ಮಾಡಬೇಕು. ಸ್ವಲ್ಪ ಕಷ್ಟ ಇದೆ ಇಲ್ಲಿ ಎಲ್ಲ. ವ್ಲಾಗ್ಸ್ ಅಂದರೆ ತಮಾಷೆ ಅಲ್ಲ. ಮತ್ತು ಇನ್ನೊಂದೇನೆಂದರೆ, ವ್ಲಾಗರ್ಸ್ ಅಷ್ಟೊಂದು ಈಸಿಯಾಗಿ ಏನು ವ್ಲಾಗ್ ಮಾಡಲ್ಲ, ತುಂಬ ಕಷ್ಟದಲ್ಲೇ ಮಾಡ್ತಾರೆ. ಅದು ಇವಾಗನೇ ಗೊತ್ತಾಗಿದೆ, ಮೊದಲು ಅಷ್ಟು ಗೊತ್ತಿರಲಿಲ್ಲ. ಏನೋ ನಾನು ಈಸಿ ಅಂದ್ಕೊಂಡಿದ್ದೆ, ಒಂದೆರಡು ವೀಡಿಯೋ ಹಾಕಿದರೆ ಆಯಿತು, ಅಲ್ಲಿ ಬರ್ತೀವಿ ಇಲ್ಲಿ ಬರ್ತೀವಿ ಅಂತ. ದೇವರ ನನಗೆ ಆ ಥರ ಏನಿಲ್ಲ, ತುಂಬ ಕಷ್ಟ ಇದೆ ಅದು. ಏನು ಮಾಡಬೇಕು, ಏನು ಬೇಡ, ಏನು ಕಂಟೆಂಟ್ ಕೊಡಬೇಕು, ಏನಿಲ್ಲ ಒಂದು ಅರ್ಥ ಆಗಿಲ್ಲ. ಬಟ್ ಇವಾಗ ನಾನಂತೂ ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಸ್ ಮಾಡ್ತಿದ್ದೀನಿ, ಬೇರೆ ಯಾವುದ್ರ ಬಗ್ಗೆ ಕಂಟೆಂಟ್ ಹುಡುಕ್ತಿಲ್ಲ. ತುಂಬ ಕಷ್ಟ ಇದೆ ಆ ಥರ ಎಲ್ಲ ಕಂಟೆಂಟ್ನ ಹುಡ್ಕೊಂಡು ಮಾಡಬೇಕಾದ್ರೆ ಒಂದು ತಲೆಯೆಲ್ಲ ಹಾಳಾಗುತ್ತೆ. ಸೊ ಅದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ ತೋರಿಸೋದೇ ಬೆಸ್ಟ್ ಅನಿಸ್ತು ನನಗೆ. ಸೊ ಸಿಗೋಣ ಮುಂದೆ ಏನಾದರೂ ಒಂದು ತಿಂದ. ಈ ವಿಡಿಯೋದಲ್ಲಿ ಅಂತ ಅಷ್ಟೇನು ತೋರಿಸ್ಲಿಕ್ಕಾಗಲಿಲ್ಲ, ಏನಕ್ಕೆಂದರೆ ಅದು ಆಫ್ಟರ್ 2 o'clock ಆದಮೇಲೆ ಓಪನ್ ಆಗುತ್ತಂತೆ. ಸೊ ಅಲ್ಲಿ ಕಾಣ್ತಿಲ್ಲ ಪಲಾಮು ಟೈಗರ್ ರಿಸರ್ವ್ ಅಂತಿದೆಯಲ್ಲ, ಸೊ ಆ ಗಾಡಿಯಲ್ಲಿ ಒಳಗಡೆ ಕರ್ಕೊಂಡು ಹೋಗೋದು. ಬಟ್ ಇವಾಗ ಇಲ್ಲ, ಅಂದರೆ ಕ್ಲೋಸ್ ಆಗಿದೆ. ಸೊ 2 o'clock ಆದಮೇಲೆ ಓಪನ್ ಆಗುತ್ತೆ. ಸೊ ಆ ಟೈಮಲ್ಲಂತೂ ನಿಲ್ಲಕ್ಕಾಗಲ್ಲ ಸೆಕೆಯಲ್ಲಿ. ಸೊ ಹಾಗಾಗಿ ಅದಕ್ಕೆ ಇವಾಗ ಒಂದು ಜ್ಯೂಸ್ ಕುಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋಣ. ಜಾಸ್ತಿ ಉದ್ದ ವೀಡಿಯೋ ಏನಿಲ್ಲ, ಚಿಕ್ಕದಾಗಿದೆ ವೀಡಿಯೋ, ಎಂಜಾಯ್ ಮಾಡ್ಕೊಳ್ಳಿ ವೀಡಿಯೋನ. ಹಾಗೇ ಒಂದು ಜ್ಯೂಸ್ ಕುಡ್ಕೊಂಡು ಮಾಜಾ ಕುಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋಣ. ಸೊ ಹಾಗಾಗಿ ಎಲ್ಲರೂ ನೋಡ್ಕೊಳ್ಳಿ, ಪ್ರೀತಿ ಇದ್ದರೆ ಪ್ರೀತಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬೈ ಬೈ. ಸಿ ಯು ಸೂನ್ ಅಗೇನ್ ಆ್ಯಂಡ್ ಫೈನ್, ಬೈ ಟೇಕ್ ಕೇರ್.